ಕೆಕೆಆರ್ ಟೀಮ್ ಇಂದ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಮತ್ತು RCBಗೆ ಚಿನ್ನಸ್ವಾಮಿ ಗ್ರೌಂಡ್ ಬಗ್ಗೆ ಶಾಕಿಂಗ್ ಅಪ್ಡೇಟ್ ಇದೆ ಮತ್ತು CSK ಟೀಮ್ ಅಲ್ಲಿ ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಫೈನಲಿ ವಾಷಿಂಗ್ಟನ್ ಸುಂದರ್ಗೆ ಒಂದು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಯಾರು ಅಂತೇಳಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಅಪ್ಡೇಟ್ ನಾವು CSK ಟೀಮ್ ಇಂದ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಲಾಸ್ಟ್ IPL 2025 ಅಲ್ಲಿ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದಿರುವಂತಹ ಆಯುಷ್ ಮಾತ್ರೆ ಮತ್ತು ಘೋಷ್ ರಾಮಕೃಷ್ಣ ಘೋಷ್ ಅವರು ಆಕ್ಚುಲಿ ಈ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಕೋಚ್ ಸ್ಟೆಫನ್ ಫ್ಲೇಮಿಂಗ್ ಇಂದ ಬಂದಿಲ್ಲ. ಇದು ಆಕ್ಚುಲಿ CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಖುದ್ದಾಗಿ ರೆಕಮೆಂಡ್ ಮಾಡಿದರೆ. ಅವರ ಗೇಮ್ ಅನ್ನು ಖುದ್ದಾಗಿ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಅಬ್ಸರ್ವ್ ಮಾಡಿದರೆ. ಆ ಒಂದು ಅಬ್ಸರ್ವ್ ಮಾಡಿದ್ರಿಂದನೇ ಇಲ್ಲಿ CSK ಮ್ಯಾನೇಜ್ಮೆಂಟ್ ಗೆ ಅಪ್ರೋಚ್ ಮಾಡಿ ಅವರಿಗೆ ರಿಕಮೆಂಡ್ ಮಾಡಿದರೆ. ಅಂದ್ರೆ ಈ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ಆಯುಷ್ ಮಾತ್ರೆ ಮತ್ತು ರಾಮಕೃಷ್ಣ ಘೋಷ್ ಅವರು ಖುದ್ದು ಇಲ್ಲಿ ಋತುರಾಜ್ ಗಾಯಕ್ವಾಡ್ ರೆಕಮೆಂಡ್ ಮಾಡಿದ್ರಿಂದ CSK ಟೀಮ್ ಅಲ್ಲಿ ಬೈದರೆ. ಈಗ ಆಯುಷ್ ಮಾತ್ರೆ ಲಾಸ್ಟ್ IPL 2025 ಅಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ರಾಮಕೃಷ್ಣ ಘೋಷ್ ಅವರಿಗೆ ಸ್ಟಿಲ್ ಅವರಿಗೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ. ಆದ್ರೆ ಡೊಮೆಸ್ಟಿಕ್ ಅಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ. ಬಟ್ ಇಲ್ಲಿ CSK ಫ್ಯಾನ್ಸ್ ವೇಟ್ ಮಾಡ್ತಾ ಇದಾರೆ ಯಾವಾಗ ರಾಮಕೃಷ್ಣ ಘೋಷ್ ಅವರಿಗೆ ಚಾನ್ಸ್ ಸಿಗುತ್ತೆ ಅಂತೇಳಿ. ಬಟ್ ನಮ್ಮ ಆ ಒಂದು ಚಾನ್ಸ್ ನೆಕ್ಸ್ಟ್ IPL 2026 ಅಲ್ಲಿ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ ನಾವು ವೇಟ್ ಮಾಡಮ್ಮ. ನೆಕ್ಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಲಾಸ್ಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ KKR ಮ್ಯಾನೇಜ್ಮೆಂಟ್ ಫಿನ್ ಎಲೆನ್ ಗೆ ಜಸ್ಟ್ 2 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದಾಗ ಪರ್ಸನಲಿ ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ ಫಿನ್ ಎಲೆನ್ ಒಬ್ಬ ವೇಸ್ಟ್ ಪ್ಲೇಯರ್, ಜಸ್ಟ್ ಬ್ಲೈಂಡ್ ಸ್ಲಾಗರು ಅಂತ ನಾನು ಥಿಂಕ್ ಮಾಡಿದೆ. ಆದ್ರೆ ಅಲ್ಲ, ರೀಸೆಂಟ್ ಆಗಿ ನಡೆದಿರುವಂತಹ ಆ ಒಂದು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಬ್ಯಾಟಿಂಗ್ ನೋಡ್ತಾ ಇದ್ರೆ ನನಗೆ ಡೌಟ್ ಬರುತ್ತೆ, ಏನು ಫಿನ್ ಎಲೆನ್ ಅವರ ಗೇಮ್ ಅನ್ನು ಇಂಪ್ರೂವ್ ಮಾಡಿಕೊಂಡಿದ್ದಾರೆ ಅಂತೇಳಿ ಒಂದು ಡೌಟ್ ಬರ್ತದೆ. ನೋಡಮ್ಮ, ಆ ಒಂದು IPL 2026 ಅಲ್ಲಿ ಇದೇ ಒಂದು ಪರ್ಫಾರ್ಮೆನ್ಸ್ ನ ರಿಪೀಟ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ಏನಾದ್ರು ಫಿನ್ ಎಲೆನ್ ಈ ಒಂದು ಪರ್ಫಾರ್ಮೆನ್ಸ್ ನ ಆ ಒಂದು IPL 2026 ಅಲ್ಲಿ ರಿಪೀಟ್ ಮಾಡಿದ್ರೆ ಅದು ಮಾತ್ರ KKR ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಬೂಸ್ಟ್ ಆಗುತ್ತೆ. ಆ ಒಂದು ಪಿಲ್ ಸಾಲ್ಟ್ ಬಿಟ್ಟಿರುವಂತಹ ಆ ಒಂದು ಡಿಸಪಾಯಿಂಟ್ಮೆಂಟ್ ಡೆಫಿನೆಟ್ ಆಗಿ ಪಿಲ್ ಸಾಲ್ಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು KKR ಟೀಮ್ ಅಲ್ಲಿ ಅದೇ ಒಂದು ಪರ್ಫಾರ್ಮೆನ್ಸ್ ನ ಫಿನ್ ಎಲೆನ್ ರಿಪೀಟ್ ಮಾಡೋದು ಗ್ಯಾರಂಟಿ. ಬಟ್ ನೋಡಮ್ಮ, ಫಿನ್ ಎಲೆನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಅದು ವೆರಿ ವೆರಿ ಇಂಪಾರ್ಟೆಂಟ್. ಬಿಗ್ ಬ್ಯಾಶ್ ಲೀಗ್ ಬೇರೆ, ಆದ್ರೆ IPL ಈ ಒಂದು ಟೂರ್ನಮೆಂಟ್ ಬೇರೆ. ಆದ್ರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ರೆ ಡೆಫಿನೆಟ್ ಆಗಿ KKR ಗೆ ಒಂದು ಬಿಗ್ಗೆಸ್ಟ್ ಪ್ಲಸ್ ಆಗೋದು ಗ್ಯಾರಂಟಿ. ಸೊ ಪ್ರತಿಯೊಬ್ಬ KKR ಫ್ಯಾನ್ಸ್ ಅಷ್ಟೆಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ? ಫಿನ್ ಎಲೆನ್ ನೆಕ್ಸ್ಟ್ IPL 2026 ಅಲ್ಲಿ ಫೈರ್ ಆಗ್ತಾರ ಅಥವಾ ಫ್ಲಾಪ್ ಆಗ್ತಾರ? ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ KKR ಟೀಮ್ ಇಂದ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂದ್ರೆ, ರೀಸೆಂಟ್ ಆಗಿ ಗೊತ್ತಿರದೆ ಅಲ್ಲಿ ಮುಸ್ತಫಿಜುರ್ ರೆಹಮಾನ್ ಅವರು ಆಲ್ಸೋ ಟು ಆ ಒಂದು IPL 2026 ಇಂದ ಬ್ಯಾನ್ ಆಗಿದ್ದಾರೆ. ಆದ್ರೆ ಈಗ KKR ಮ್ಯಾನೇಜ್ಮೆಂಟ್ ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾವ ಪ್ಲೇಯರ್ ಗೆ ಪಿಕ್ ಮಾಡ್ತಾರೆ, ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಲ್ಲಿ ಲೇಟೆಸ್ಟ್ ಬಜ್ಜು ಕ್ರಿಯೇಟ್ ಆಗ್ತಾ ಇದೆ. KKR ಮ್ಯಾನೇಜ್ಮೆಂಟ್ ಆಲ್ ಸೆಟ್ SA20 ಈ ಒಂದು ಟೂರ್ನಮೆಂಟ್ ಅಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಬಾರ್ಟ್ ಮ್ಯಾನ್ ಗೆ ನೋಡ್ತಾ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸೊ ಬಾರ್ಟ್ ಮ್ಯಾನ್ ಬಗ್ಗೆ ಹೇಳ್ಬೇಕಾದ್ರೆ ಪಾರ್ಲೋ ರಾಯಲ್ಸ್ ಪರ ಜಸ್ಟ್ ಕೇವಲ 5 ಮ್ಯಾಚ್ ಅಲ್ಲಿ ಬರೋಬ್ಬರಿ 16 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಇಟ್ಸ್ ಎ ಹ್ಯೂಜ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬಟ್ KKR ಮ್ಯಾನೇಜ್ಮೆಂಟ್ ಇವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ನೋಡ್ತಾ ಇದೆ ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ಬಟ್ ನನ್ನ ಪ್ರಕಾರ ಅಲ್ಲಿ ನವೀನ್ ಉಲ್ ಒಂದು ಬೆಸ್ಟ್ ಪಿಕ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಪ್ಲಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಪ್ಲೇಯರ್. ಬಟ್ ನೋಡಮ್ಮ, KKR ಮ್ಯಾನೇಜ್ ಮಿಸ್ಟೇಕ್ ಬಾರ್ಟ್ ಮ್ಯಾನ್ ಗೆ ಪಿಕ್ ಮಾಡ್ತಾರ ಅಥವಾ ನವೀನ್ ಉಲ್ ಗೆ ಪಿಕ್ ಮಾಡ್ತಾರೆ, ನಾವು ಬ್ಯಾಟ್ ಮಾಡಮ್ಮ. ಸೊ ಪ್ರತಿಯೊಬ್ಬ KKR ಫ್ಯಾನ್ಸ್ ನೀವೇನಂತೀರಾ? ಮುಸ್ತಫಿಜುರ್ ರೆಹಮಾನ್ ಗೆ ಆಸ್ ಎ ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಾರ್ಟ್ ಮ್ಯಾನ್ ಗೆ ಪಿಕ್ ಮಾಡ್ಬೇಕಾ ಅಥವಾ ನವೀನ್ ಉಲ್ ಪಿಕ್ ಮಾಡ್ಬೇಕಂತ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ನಾವು ವಾಷಿಂಗ್ಟನ್ ಸುಂದರ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಸುಂದರ್ ಆ ಒಂದು T20I ಸೀರೀಸ್ ಇಂದ ರೂಲ್ ಔಟ್ ಆಗಿದ್ದಾರೆ. ಈಗ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಡಿಸ್ಕಷನ್ ಮಾಡ್ತಾ ಇದಾರೆ ಯಾರಾಗ್ತಾರೆ ಸುಂದರ್ಗೆ ಒಂದು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಅಂತೇಳಿ. ಆದ್ರೆ ನನ್ನ ಪ್ರಕಾರ ಇಲ್ಲಿ ಅನುಕೂಲ್
ರಾಯ್ ಅವರಿಗೆ ಪಿಕ್ ಮಾಡ್ತೀನಿ. ರೀಸೆಂಟ್ ಆಗಿ ಸೈಯದ್ ಮುಸ್ತಕ್ ಟ್ರಿಪ್ ಅಲ್ಲಿ 300+ ರನ್ಸ್ ನ ಸ್ಕೋರ್ ಮಾಡಿದರೆ ಮತ್ತು 60 ಆವರೇಜ್ ಇಂದ 160+ ಸ್ಟ್ರೈಕ್ ಇಂದ ಬ್ಯಾಟಿಂಗ್ ಮಾಡಿದರೆ ಮತ್ತು ಬೌಲಿಂಗ್ ಅಲ್ಲಿ 18 ವಿಕೆಟ್ ನ ತೆಗೆದುಕೊಂಡಿದ್ದಾರೆ ಮತ್ತು ಆವರೇಜ್ ಜಸ್ಟ್ 15 ಆವರೇಜ್ ಇದೆ. ಅದೇ ರೀತಿಯಾಗಿ 7.5 ಎಕನಾಮಿಕ್ ಇಂದ ಸೆನ್ಸೇಷನ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಟೋಟಲ್ ಔಟ್ ಅಂಡ್ ಔಟ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟರು ನಮ್ಮ BCCI ಇವರಿಗೆ ಕನ್ಸಿಡರ್ ಮಾಡಿಲ್ಲಪ್ಪ ಅಂದ್ರೆ ಏನ್ ಹೇಳ್ಬೇಕು. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ? ಸುಂದರ್ಗೆ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅನುಕೂಲ್ ರಾಯ್ ಅವರಿಗೆ ಪಿಕ್ ಮಾಡಬೇಕಾ ಅಥವಾ ಬೇಡ? ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಫೈನಲಿ RCB ಇಂದ ಒಂದು ಬೆಂಕಿ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ RCB ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಆ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ AI ಕ್ಯಾಮ್ರಾಸ್ ನ ಫಿಕ್ಸ್ ಮಾಡ್ತಾ ಇದಾರೆ. ಬರೋಬ್ಬರಿ 300 350 ಕ್ಯಾಮ್ರಾಸ್ ನ ಫಿಕ್ಸ್ ಮಾಡ್ತಾ ಇದಾರೆ. ಕ್ರೌಡ್ ನ ಕಂಟ್ರೋಲ್ ಮಾಡಕ್ಕೆ, ಫ್ಯಾನ್ಸ್ ಸೇಫ್ಟಿಗೋಸ್ಕರ. ಅಂದ್ರೆ ಬರೋಬ್ಬರಿ ಒಂದು ಮ್ಯಾಚ್ ಅನ್ನು ಫುಲ್ ಮ್ಯಾಚ್ ಅನ್ನು ಕವರ್ ಮಾಡೋಕೆ ಬರೋಬ್ಬರಿ 4.5 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಗ್ರೇಟೆಸ್ಟ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ನ ನೋಡ್ತಾ ಇದ್ರೆ ಏನು ಚಿನ್ನಸ್ವಾಮಿ ಗ್ರೌಂಡ್ ಮತ್ತೆ ಬ್ಯಾಕ್ ಆಗುತ್ತಾ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಬರ್ತಾ ಇದೆ. ಸೊ ಹೋಪ್ ಫಾರ್ ಒಂದು ಬೆಸ್ಟ್ ಪಾಸಿಟಿವ್ ನ್ಯೂಸ್ ಬರ್ಲಿ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಯ್ತಾ ಇದ್ರೆ. ಅಟ್ ದಿ ಮೂಮೆಂಟ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ 300 350 AI ಕ್ಯಾಮ್ರಾಸ್ ನ ಫಿಕ್ಸ್ ಮಾಡ್ತಾ ಇದಾರೆ. ಇದು ಮಾತ್ರ ಗ್ರೇಟೆಸ್ಟ್ ನ್ಯೂಸ್. ಒಂದು ಮ್ಯಾಚ್ ಗೆ ಕವರ್ ಮಾಡೋಕೆ 4.5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಅದು ಫ್ಯಾನ್ಸ್ ಸೇಫ್ಟಿಗೋಸ್ಕರ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಬರ್ತದೆ. ಹೋಪ್ ಮಾಡಮ್ಮ. ಸ್ಟಿಲ್ ಬಿಲೀವ್ ಇದೆ ನೆಕ್ಸ್ಟ್ IPL 2026 ಅಲ್ಲಿ RCB ಹೋಮ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗ್ಲಿ ಅಂತೇಳಿ. ಸೊ ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಮ ಡೌಟ್ಸ್ ಅನ್ನು ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.